ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಅಪ್ಕಮಿಂಗ್ ಜಾಬ್ಸ್ ಯಾವ್ಯಾವಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮುಂಬರುವ ದಿನಗಳಲ್ಲಿ ಕರ್ನಾಟಕ ಇಲಾಖೆಯಲ್ಲಿನ ವಿವಿಧ ರೀತಿಯ ಹುದ್ದೆಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಒಂದು ವೇಕೆನ್ಸಿ ಇದ್ದಾವೆ, ಯಾವ ಒಂದು ಹುದ್ದೆಗಳು ಮುಂದಿನ ದಿನದಲ್ಲಿ ಕರೆಯಲಾಗುತ್ತೆ ಅಂತ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೂಲಕ ನೀವು ಜಾಯ್ನನ್ನು ಆಗ್ಬೋದು. ಬನ್ನಿ, ನಾನು ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಮುಂದಿನ ದಿನದಲ್ಲಿ ಸಾಕಷ್ಟು ನೇಮಕಾತಿಗಳು ಆಗ್ತಾವೆ. ಈಗಾಗಲೇ ಒಂದು ಒಳ ಮೀಸಲಾತಿ ಜಾರಿಗೆ ಬಂದಿದ್ದು, ಈಗ ನಿಮಗೆ ಒಂದು ಅಧಿಸೂಚನೆ ಹೊರಡಿಸುವುದು ಅಷ್ಟೇ ಇದೆ. ಯಾವ ಹುದ್ದೆಗಳು ಇದ್ದಾವೆ, ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ, ಯಾವ ಹುದ್ದೆಗಳು ಬರ್ತವೆ ಅಂತ ಪ್ರತಿಯೊಂದನ್ನು ಈಗಾಗಲೇ ಒಂದು ಪ್ರಸ್ತಾವನೆ ಆಗಿರುವ ವೇಕೆನ್ಸಿಯನ್ನು ನಾನು ಎಲ್ಲ ಡೀಟೇಲ್ಸ್ ಪ್ರಕಾರ ತಂದಿದ್ದೀನಿ. ಏನೇನು ಡೀಟೇಲ್ಸ್ ಇದೆ, ಯಾವ ಹುದ್ದೆಗಳು ಬರ್ತವೆ ಅಂತ ಪ್ರತಿಯೊಂದನ್ನು ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಮ್ಮ ಕರ್ನಾಟಕ ಇಲಾಖೆಯಲ್ಲಿನ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಈಗಾಗಲೇ ಎಷ್ಟು ಭರ್ತಿ ಆಗಿದ್ದೇವೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆ ಇದ್ದಾವೆ, ಆ ಹುದ್ದೆಗೆ ಸಂಬಂಧಪಟ್ಟಂಗೆ ವೇಕೆನ್ಸಿ ಯಾವಾಗ ಆಗುತ್ತೆ, ಈಗಾಗಲೇ ಪ್ರಸ್ತಾವನೆ ಅಂದರೆ ಅನುಮೋದನೆ ಯಾವಾಗ ಸಿಕ್ಕಿದೆ ಅಂತ ನಾವು ಈಗ ನೋಡ್ಕೊಳ್ಳೋಣ. ನೋಡಿ, ಈಗಾಗಲೇ 2024 ಮತ್ತು 25ನೇ ಸಾಲಿನ ಇಲಾಖೆವಾರು ವರ್ಗವಾರು ಇಲ್ಲ ಖಾಲಿ ಇರುವ ಹುದ್ದೆಗಳ ಸಂಖ್ಯೆಯ ವಿವರವನ್ನು ಅವರೇ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಯಾವ ಇಲಾಖೆಯಲ್ಲಿ ಮತ್ತು ಯಾವ ಒಂದು ಪೋಸ್ಟು ಅಂದರೆ ಗ್ರೂಪ್ ಎ ಅಥವಾ ಬಿ, ಸಿ, ಡಿ ಈ ಥರ ಗ್ರೂಪ್ ಇದ್ದಾವೆ, ಆ ಗ್ರೂಪ್ನಲ್ಲಿ ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ಅವರು ಒಂದು ಈಗಾಗಲೇ ಪ್ರಸ್ತಾವನೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ನೋಡೋದಾದರೆ ಈಗಾಗಲೇ ನಮಗೆ ಟೋಟಲ್ ಆಗಿ 2,76,386 ವೇಕೆನ್ಸಿಗಳು ಕರ್ನಾಟಕದಲ್ಲಿ ಅನುಮೋದನೆ ಸಿಕ್ಕಿದ್ದಾವೆ. ಅಂದರೆ ಖಾಲಿ ಇರುವಂಥ ಹುದ್ದೆಗಳಾಗಿದ್ದಾವೆ. ಈ ಒಂದು ವೇಕೆನ್ಸಿಗಳನ್ನು ಅವರು ಈಗ ತುಂಬಿಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಈಗ ರೀಸೆಂಟಾಗಿ ಯಾವ ವೇಕೆನ್ಸಿಗಳು ತುಂಬಿಕೊಳ್ತಾರೆ ಅಂದರೆ ಯಾವ ಒಂದು ಪ್ರಸ್ತಾವನೆ ಅಥವಾ ಅನುಮೋದನೆ ಈಗ ಸಿಕ್ಕಿದೆ ಅಂತ ನಾವು ಪ್ರತಿಯೊಂದು ಉದ್ಯೋಗದ ಮಾಹಿತಿಯನ್ನು ಮೊದಲು ನೋಡ್ಕೊಳ್ಳೋಣ. ಆಮೇಲೆ ಅದರ ಬಗ್ಗೆ ವಿವರವಾಗಿ ಒಂದು ವೇಕೆನ್ಸಿಯ ವಿವರವಾಗಿ ಏನೇನು ಒಂದು ನೋಟಿಸ್ನ ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ಅಂತ ಪ್ರತಿಯೊಂದನ್ನು ಸಪ್ರೇಟಾಗಿ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ನೋಡ್ಕೊಳ್ಳೋಣ, ಇಲಾಖೆಯಲ್ಲಿ ನೇಮಕಾತಿಯ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ಎಲ್ಲ ಒಂದು ಡಾಟಾ ಪ್ರಕಾರ ಇದನ್ನು ನಾನು ಕ್ರಿಯೇಟನ್ನು ಮಾಡಿದ್ದೀನಿ. ಯಾವುದೇ ರೀತಿಯಲ್ಲಿ ಫೇಕ್ ಇರೋದಿಲ್ಲ, ಇದು ಎಲ್ಲ ಒಂದು ನಿಜವಾಗಿರುತ್ತೆ. ನೋಡಿ, ಮೊದಲೇದಾಗಿ ಯಾವ ಇಲಾಖೆಯಲ್ಲಿ ಎಷ್ಟು ವೇಕೆನ್ಸಿ ಹೇಳೋಕ್ಕಿಂತ ಮುಂಚೆ ಯಾವ ಇಲಾಖೆಯಲ್ಲಿ ಒಂದು ಆರ್ಥಿಕ ಒಂದು ಇಲಾಖೆಯಿಂದ ಅನುಮತಿಯನ್ನು ದೊರೆತಿದೆ ಅಂತ ನಾವು ಚೆಕ್ ಮಾಡಿಕೊಳ್ಳೋಣ. ನೋಡಿ, ಮೊದಲೇದಾಗಿ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿ ಆಗಿರುತ್ತೆ. ಈ ಒಂದು ನೇಮಕಾತಿಗೆ ಈಗಾಗಲೇ ಒಂದು ಅನುಮತಿ ಈಗಾಗಲೇ ದೊರಕಿದೆ. ಇವು 16,000ಕ್ಕಿಂತ ಹೆಚ್ಚು ವೇಕೆನ್ಸಿಯನ್ನು ಕರೆಯಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದಾದ ತಕ್ಷಣ ಒಂದು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಈಗಾಗಲೇ ಒಂದು ಅನುಮತಿ ಈಗ ದೊರೆತಿದೆ. ಮುಂದಿನ ದಿನದಲ್ಲಿ ಈ ಎಲ್ಲ ಹುದ್ದೆಗಳು ಒಂದು ವೇಕೆನ್ಸಿ ಪ್ರಕಾರ ಒಂದು ನೋಟಿಫಿಕೇಷನ್ ಜಾರಿ ಆಗಲಿದೆ. ಮತ್ತು ಮೊರಾರ್ಜಿ ದೇಸಾಯಿ ಒಂದು ವೇಕೆನ್ಸಿ ನೋಡೋದಾದರೆ ಇಲ್ಲಿ ಬೋಧಕ ಮತ್ತು ಬೋಧಕೇತರ ಎರಡು ಸಪ್ರೇಟಾಗಿ ವೇಕೆನ್ಸಿಯನ್ನು ಕರೆಯಲಾಗುತ್ತೆ. ಇದಕ್ಕೂ ಒಂದು ಅನುಮತಿ ಈಗಾಗಲೇ ದೊರೆತಿದೆ. ಮತ್ತು PU ಉಪನ್ಯಾಸಕರ ನೇಮಕಾತಿಗೆ ಇದು ಒಂದು ಅನುಮತಿ ಈಗಾಗಲೇ ದೊರೆತಿದೆ. ಮತ್ತು ಸಹಾಯ ಪ್ರಾಧ್ಯಾಪಕರ ಒಂದು ನೇಮಕಾತಿ ಮುಂದೆ ಅನುಮತಿ ನೀಡಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಇದ್ರ ಬಗ್ಗೆ ಅಪ್ಡೇಟ್ ಇಲ್ಲ, ಆದರೆ ನಿಮಗೆ ಮುಂದೆ ಒಂದು ಅನುಮತಿ ನೀಡಬಹುದು ಮತ್ತು ವೇಕೆನ್ಸಿಯನ್ನು ಕರೆಯಬಹುದು. ಮತ್ತು RDPR ಮತ್ತು SDA ಗ್ರೇಡ್ 2 ಹುದ್ದೆಗಳನ್ನು ಈಗಾಗಲೇ ಅನುಮತಿ ದೊರೆತಿದೆ. ಮತ್ತು ಪೊಲೀಸ್ ಇಲಾಖೆಯಲ್ಲಿ PC, PSI, CRDR ಏನು ಸಿವಿಲ್, KSRP ಆಗಿರ್ಬೋದು, ಇನ್ನಿತರ ವೇಕೆನ್ಸಿಗಳ ಈಗಾಗಲೇ ಅನುಮತಿ ದೊರೆತಿದೆ. ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಪ್ರತಿಯೊಂದನ್ನು ಅವರು ನೋಟಿಸ್ ಪ್ರಕಾರ ಒಂದು ಪ್ರಸ್ತಾವನೆ ಪ್ರಕಾರ ಮಾಹಿತಿ ಕೊಟ್ಟಿದ್ದಾರೆ. ನಾವು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ರತಿಯೊಂದು ಹುದ್ದೆ ಎಷ್ಟು ವೇಕೆನ್ಸಿಗಳಿದ್ದಾವೆ, ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಏನು ಪ್ರಕಟಣೆ ಬಂದಿದೆ, ಏನು ಪ್ರಸ್ತಾವನೆ ಬಂದಿದೆ ಅಂತ ನಾನು ಕ್ಲಿಯರಾಗಿ ನೋಡ್ಕೊಳ್ಳೋಣ. ಸದ್ಯಕ್ಕೆ ಯಾವ ಇಲಾಖೆಯಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂದರೆ ಅನುಮತಿ ಸಿಕ್ಕಿದೆಯಾ ಇಲ್ಲ ಅಂತ ಮಾತ್ರ ಇಲ್ಲಿ ನೋಡ್ಕೊಳ್ಳೋಣ. ನೋಡಿ, ಮತ್ತು ಪಶು ವೈದ್ಯಕೀಯ ಇಲಾಖೆಯಲ್ಲಿ ಒಂದು ಮಾಹಿತಿ ಬಾಕಿ ಇದೆ. ಅಂದರೆ ಎಷ್ಟು ವೇಕೆನ್ಸಿ ಇದೆ ಅಂತ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಈ ಒಂದು ವೇಕೆನ್ಸಿಯನ್ನು ತುಂಬಿಕೊಳ್ಳೋದು ಇನ್ನೂ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ, ಅನುಮತಿ ಇನ್ನೂ ಸಿಕ್ಕಿಲ್ಲ. ಮತ್ತು ಅನುದಾನಿತ ಶಾಲೆ ಮತ್ತು ಕಾಲೇಜು ಬೋಧಕ ಹುದ್ದೆಗಳನ್ನು ನೋಡೋದಾದರೆ ಕೆಲವು ಅನುಮತಿ ದೊರೆತಿದೆ, ಕೆಲವು ಬಾಕಿ ಇನ್ನು ಉಳಿದಿರುವಂಥದ್ದು. ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಮಾಹಿತಿ ಬಾಕಿ ಇದೆ, ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಮತ್ತು FDA, SD, KPSCಯಿಂದ ಮುಖಾಂತರ ಸಾಕಷ್ಟು ಈಗಾಗಲೇ ಅನುಮತಿ ಸಿಕ್ಕಿದೆ. ಈಗಾಗಲೇ ನೀವು KPSC ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಎಷ್ಟು ಪ್ರಸ್ತಾವನೆ ಆಗಿದೆ. ಅಂದರೆ 500 ಅಥವಾ 1,000ಕ್ಕಿಂತ ಹೆಚ್ಚು ಒಂದು SDA, FDA ಒಂದು ಪ್ರತ್ಯೇಕವಾರು ಇಲಾಖೆಯಲ್ಲಿ SDA, FD, KPSCನಲ್ಲಿ ಈಗಾಗಲೇ ಒಂದು ಪ್ರಸ್ತಾವನೆ ಆಗಿದೆ ಅಥವಾ ಒಂದು ಅನುಮತಿ ದೊರೆತಿದೆ. ಈಗ ಮುಂಬರುವ ದಿನದಲ್ಲಿ ಇದೇ ಫಸ್ಟ್ ಒಂದು KPSCಯಲ್ಲಿ ಏನೊಂದು FD, SDA ಹುದ್ದೆಗಳಿದೆಯಲ್ಲ ಇವೇ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಮತ್ತು KE ಮುಖಾಂತರ ಈಗಾಗಲೇ ನಿಗಮ ಮಂಡಳಿ ಸಂಸ್ಥೆಯಲ್ಲಿ 700ಕ್ಕಿಂತ ಹುದ್ದೆಗಳನ್ನು ಈಗಾಗಲೇ ನೇಮಕಾತಿ ಮಾಡಿದ್ದಾರೆ. ಅದು ಅನುಮತಿ ದೊರೆತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ನ ನಾವು ಕೆಳಗೆ ನೋಡ್ಕೊಳ್ಳೋಣ. ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಬೋಧಕರ ಹುದ್ದೆಗಳು
ಮುಂದೆ ಅನುಮತಿ ನೀಡಲಿದೆ. ಬಜೆಟ್‌ನಲ್ಲಿ ಇದನ್ನು ಘೋಷಣೆ ಮಾಡಲಾಗುತ್ತೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಸರ್ಕಾರಿ ಇಲಾಖೆಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಗ್ರೂಪ್ ಸಿ ಹುದ್ದೆಗಳಿದ್ದಾವೆ. ಇದು ಒಂದು ಅನುಮತಿ ದೊರೆತಿದೆ ಮತ್ತು ಖಾಲಿ ಇರುವಂಥ ಹುದ್ದೆಗಳನ್ನು ಈಗ ನೋಡ್ತಾ ಇದ್ದಾರೆ. ಅದರ ಅನುಸಾರ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಮತ್ತು ಕಂದಾಯ ಇಲಾಖೆಯಲ್ಲಿ ಉಪ ನೋಂದಣಾಧಿಕಾರಿ ಮತ್ತು SDFDಗಳು ಇರುವಂಥ ಪೋಸ್ಟ್ಗಳಿದ್ದಾವೆ. ಇಲ್ಲಿ ಪ್ರಸ್ತಾವನೆ ಸಲ್ಲಿಕೆ ಆಗಲಿದೆ ಅಂತ ಇಲಾಖೆಯ ಒಂದು ಸಚಿವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಇದ್ರದ್ದು ಬಗ್ಗೆ ಮಾಹಿತಿ ಬಂದಿಲ್ಲ, ಮಾಹಿತಿ ಬಾಕಿ ಇದೆ. ಬಂದ ತಕ್ಷಣ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಮಾಹಿತಿ ನೋಡ್ಕೊಳ್ಳೋಣ. ಮತ್ತು ಅಬಕಾರಿ ಇಲಾಖೆಯಲ್ಲಿ ಈಗಾಗಲೇ ಅನುಮತಿ ದೊರೆತಿದೆ. ಈಗಾಗಲೇ ಪ್ರಸ್ತಾವನೆ ಸಾಕಷ್ಟು ಜನರು ನೋಡಿರ್ತೀರ. ಈ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವು ಮೋರ್ ಇನ್ಫಾರ್ಮೇಷನ್ ಕೆಳಗೆ ನೋಡ್ಕೊಳ್ಳೋಣ. ಅದರ ಅನುಸಾರ ಏನೇನೋ ಒಂದು ನೋಟಿಸ್ನ ರಿಲೀಸ್ ಮಾಡಿದ್ದಾರೆ ಅಂತ. ಮತ್ತು ಸಹಕಾರ ಇಲಾಖೆಯಲ್ಲಿ ಮಾಹಿತಿ ಬಾಕಿ ಇದೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲವು ಹುದ್ದೆಗಳು ಅನುಮತಿ ಸಿಕ್ಕಿವೆ, ಇನ್ನೊಂದಿಷ್ಟು ಅನುಮತಿ ಯಾವುದೇ ರೀತಿ ಸಿಕ್ಕಿಲ್ಲ. ಮತ್ತು ಕಂದಾಯ ಇಲಾಖೆ ಅಂದರೆ ವಿಲೇಜ್ ಅಕೌಂಟೆಂಟ್ ಈಗಾಗಲೇ 1,000ಕ್ಕಿಂತ ವೇಕೆನ್ಸಿಯನ್ನು ತೊಗೊಂಡಿದ್ದಾರೆ. ಮತ್ತು ಇನ್ನುಳಿದ 500 VAO ಹುದ್ದೆಗಳು ಖಾಲಿ ಇರುವಂಥದ್ದು. ಇದಕ್ಕೆ ಪ್ರಸ್ತಾವನೆ ಆಗಲಿದೆ ಅಂತ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಮುಂದಿನ ದಿನದಲ್ಲಿ ಒಂದು ವೇಕೆನ್ಸಿ ಫಿಲ್ ಮಾಡ್ಕೊಳ್ತಾರೆ. ಮತ್ತು ಪಂಚಾಯತ್ ರಾಜ್ AE ಆಗಿರ್ಬೋದು, JE ಆಗಿರ್ಬೋದು, ಇಂಥ ಪೋಸ್ಟ್ಗಳಿದ್ದಾವೆ. ಇಲ್ಲಿ ಪ್ರಸ್ತಾವನೆ ಸಲ್ಲಿಕೆ ಆಗಲಿದೆ ಅಂತ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ನಿಮಗೆ 25 ಇಲಾಖೆಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಈಗಾಗಲೇ ಒಳ ಮೀಸಲಾತಿ ಜಾರಿ ಆಗಿದೆ. ಈಗ ನಿಮಗೆ ಇದೇ ಒಂದು ವಾರದಲ್ಲಿ ಒಂದು ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಬಂದ ತಕ್ಷಣ ಪ್ರತಿಯೊಂದನ್ನು ಮಾಹಿತಿ ಕೊಡ್ತೀನಿ. ಈಗ ಸದ್ಯಕ್ಕೆ ನೋಡ್ಕೊಳ್ಳೋಣ. ಮತ್ತು ಯಾವ ಇಲಾಖೆಯಲ್ಲಿ ಒಂದು ಪ್ರಕಟಣೆ ಮೂಲಕ ನಾವು ನೋಡ್ಕೊಳ್ಬೇಕಾಗುತ್ತೆ, ಕನ್ಫರ್ಮೇಷನ್ ಬೇಕಾಗುತ್ತಲ್ಲ, ಆ ರೀಸನ್ಗಾಗಿ ಅವರು ಒಂದು ಆರ್ಟಿಕಲ್ಸ್ ಪ್ರಕಾರ ಮತ್ತು ಆ ಸಚಿವರು ನೀಡಿರುವಂಥ ಪ್ರಸ್ತಾವನೆ ಪ್ರಕಾರ ಯಾವ ಇಲಾಖೆಯಲ್ಲಿ ಎಷ್ಟು ವೇಕೆನ್ಸಿ ಇದಾವೆ ಅಂತ ನಾವು ಈಗ ನೋಡ್ಕೊಳ್ಳೋಣ. ನೋಡಿ, ಗೃಹ ಇಲಾಖೆಯಿಂದ ಕೆಳಕಂಡ ಹುದ್ದೆ ನೇಮಕಾತಿಗೆ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿರುವಂಥ ಹುದ್ದೆಗಳು. ಇದು ಒಂದು ಪೊಲೀಸ್ ಇಲಾಖೆಯಲ್ಲಿ ಯಾವ ಹುದ್ದೆಗಳು ಏನೇನೋ ಒಂದು ಪ್ರಸ್ತುತ ಹಂತದಲ್ಲಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದರು ಒಂದು ಸಚಿವರು. ಈ ಸಚಿವರ ಪ್ರಕಾರ ಏನು ಒಂದು ಮಾಹಿತಿ ಕೊಟ್ಟರ ಪ್ರಕಾರ ಇಲ್ಲಿ ಸಾಕಷ್ಟು ಹುದ್ದೆಗಳಿದ್ದಾವೆ. ಒಂದು ಅಧಿಸೂಚನೆ ಹೊರಡಿಸಬೇಕಂತ ಹುದ್ದೆಗಳು ಯಾವಿದೆ ನೋಡೋಣ. ನೋಡಿ, ಇಲ್ಲಿ ನಿಮಗೆ CRDR ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆ ಹೊರಡಿಸಬೇಕಾಗಿರುವಂಥ ಪ್ರಸ್ತಾವನೆ ಆಗಿರುವಂಥ ಹುದ್ದೆ ಆಗಿದೆ. ಇವು ಟೋಟಲ್ ಆಗಿ ನಿಮಗೆ 2,000 ಹುದ್ದೆಗಳನ್ನು ಈಗ ಕರೆಯಲಾಗುತ್ತೆ. ಮತ್ತು KSRP ಹುದ್ದೆಗಳು 1,500 ವೇಕೆನ್ಸಿಗಳಿದ್ದಾವೆ. ಇದು ಅಧಿಸೂಚನೆ ಹೊರಡಿಸಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಪ್ರಸ್ತಾವನೆ ಮತ್ತು ಅನುಮತಿ ಸಿಕ್ಕಿದೆ. ಮತ್ತು PSI ಆಗಿರ್ಬೋದು ಮತ್ತು PSI 2 ಇದೆ. ಟೋಟಲ್ ಆಗಿ ನಿಮಗೆ 600 ವೇಕೆನ್ಸಿ ಉಳ್ಳ ಒಂದು PSI ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. ಮತ್ತು DSI 15 ವೇಕೆನ್ಸಿಯನ್ನು ಅಧಿಸೂಚನೆ ಹೊರಡಿಸಬೇಕಾಗಿರುತ್ತೆ. ನೋಡಿ, ಇದು ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳನ್ನು ಇದೇ ಒಂದು ಮಂತ್ನಲ್ಲಿ ಕರೆಯುವಂಥ ಚಾನ್ಸಸ್ ಹೆಚ್ಚಿದೆ. ಈಗಾಗಲೇ ಒಂದು ಏಜ್ ರಿಲ್ಯಾಕ್ಷನ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಬಂದ ತಕ್ಷಣವೇ ಈ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ವೇಕೆನ್ಸಿಗಳಿದ್ದಾವೆ. ಒಂದು CRDR 2,000 ಇದ್ದಾವೆ ಮತ್ತು KSRP 1,500 ಇದ್ದಾವೆ ಮತ್ತು PSI 600 ಹುದ್ದೆಗಳು ಮತ್ತು DSI 15 ಹುದ್ದೆಗಳನ್ನ ಒಂದು ಅಧಿಸೂಚನೆ ಹೊರಡಿಸುವಂಥ ಸಾಕಷ್ಟು ಚಾನ್ಸಸ್ ಇದೆ. ಇಷ್ಟು ಒಂದು ಯಾರೋ ಒಂದು PCಗೆ ಓದ್ತಿದ್ದೀರಾ ಅಥವಾ ಒಂದು PSI ಓದ್ತಿದ್ದೀರಾ, ನಿಮ್ಮ ಒಂದು ಸ್ಟಡಿಯನ್ನು ನೀವೀಗ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದು ಅದೇ ರೀತಿಯಾಗಿ ಈ ಒಂದು ಪೊಲೀಸ್ ಇಲಾಖೆಯಿಂದ ಬಂದಿರುವಂಥ ನೋಟಿಸ್ ಪ್ರಕಾರ ನಾವು ಇದನ್ನು ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಇದು 13/6/2025 ಒಂದು ನೋಟಿಸ್ ಆಗಿರುತ್ತೆ. ಈ ನೋಟಿಸ್ನಲ್ಲಿ ಏನಿದೆ ಅಂದರೆ, ನೋಡಿ, KSRPಯಿಂದ ಒಂದು 1,500 ಹುದ್ದೆಗಳ ನೇಮಕಾತಿ ಆಗಲಿದೆ ಅಂತ ಅವರು ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಯಾವ ಒಂದು ಬೆಟಾಲಿಯನ್ನಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತ ಅದನ್ನು ಒಂದು ಅಧಿಸೂಚನೆ ಪ್ರಕಾರ ಮಾಹಿತಿ ಕೊಟ್ಟಿದ್ದಾರೆ. ನೀವು ನೋಡ್ಕೊಳ್ಬೋದು. ನೋಡಿ, ಯಾವ ಒಂದು ಬೆಟಾಲಿಯನ್ನಲ್ಲಿ ಎಷ್ಟು ವೇಕೆನ್ಸಿಗಳಿದ್ದಾವೆ ಅಂತ ಇದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ PDF ಸೆಂಡ್ ಮಾಡಿರ್ತೀನಿ, ನೀವು ಕ್ಲಿಯರಾಗಿ ನೋಡ್ಕೋಬೋದು. ಅದೇ ರೀತಿಯಾಗಿ ಈ ಒಂದು ಆರ್ಟಿಕಲ್ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಬಂದಿತ್ತು. 2,400 KSRP ಪೊಲೀಸ್ ನೇಮಕಕ್ಕೆ ಆದೇಶವನ್ನು ಹೊರಡಿಸ್ತೀವಿ ಅಂತ ಮಾಹಿತಿಯನ್ನು ಈಗಾಗಲೇ ಒಂದು ಆರ್ಟಿಕಲ್ ಪ್ರಕಾರ ಮಾಹಿತಿ ಕೊಟ್ಟಿದ್ದರು. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಇಲಾಖೆಯಲ್ಲಿ ಅಧಿಸೂಚನೆ ನೋಡ್ಕೊಳ್ಳೋಣ. ನೋಡಿ, ಮಾಹಿತಿ ಹಕ್ಕು ಅಧಿನಿಯಮ ಪ್ರಕಾರ 27/2024 ಒಂದು ಅಗ್ನಿಶಾಮಕ ದಳದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಒಂದು ಮಾಹಿತಿ ಕೇಳಿದ್ರು. ಆ ಮಾಹಿತಿಯ ಪ್ರಕಾರ ನೋಡೋದಾದರೆ ಟೋಟಲ್ ಆಗಿ ನಿಮಗೆ ಒಂದು ಅಗ್ನಿಶಾಮಕದಲ್ಲಿ 1,400ಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದರಲ್ಲಿ ಫೈರ್ ಸ್ಟೇಷನ್ ಆಫೀಸರ್ಸ್ ಆಗಿರ್ಬೋದು. ನೋಡಿ, ಇಲ್ಲಿ 1,488 ವೇಕೆನ್ಸಿಗಳು ಒಂದು ಫೈರ್ ಡಿಪಾರ್ಟ್ಮೆಂಟಲ್ಲಿದೆ. ಅದರ ಅನುಸಾರ ಒಂದು 66 ಫೈರ್ ಸ್ಟೇಷನ್ ಮತ್ತು ಇನ್ನುಳಿದ ಹುದ್ದೆಗಳು ಒಂದು ಅಗ್ನಿಶಾಮಕ ದಳದಲ್ಲಿ ಖಾಲಿ ಇರುವಂಥ ವೇಕೆನ್ಸಿ ಆಗಿದೆ. ಇದು ಒಂದು ಮುಂಬರುವ ದಿನದಲ್ಲಿ ಈ ವೇಕೆನ್ಸಿಯನ್ನು ಹೊರಡಿಸಲಾಗುತ್ತೆ. ಇದು ಒಂದು ಪ್ರಸ್ತಾವನೆ ಅಥವಾ ಒಂದು ಅನುಮೋದನೆ ಸಿಕ್ಕಿದೆ. ಮುಂದಿನ ದಿನದಲ್ಲಿ ಒಂದು ಫೈರ್ ಡಿಪಾರ್ಟ್ಮೆಂಟಲ್ಲಿ ಕರೆಯುವ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಯಾವ ಇಲಾಖೆಯಲ್ಲಿ ಅಂತ ನೋಡ್ಕೊಳ್ಳೋದಾದರೆ, ಅಬಕಾರಿ ಇಲಾಖೆಯಲ್ಲಿ ಬಂದಿರುವಂಥ ಪ್ರಸ್ತಾವನೆ ಅಥವಾ ಒಂದು ನೋಟಿಸ್ ಆಗಿರುತ್ತೆ. ಈಗಾಗಲೇ ಅಬಕಾರಿ ಇಲಾಖೆಗೆ ಸಾಕಷ್ಟು ಅಭ್ಯರ್ಥಿ ಗೊತ್ತಾಗಿರುತ್ತೆ. ಅಬಕಾರಿ ಇಲಾಖೆಯಲ್ಲಿ
ವಿವಿಧ ಒಂದು ಪೇದೆ ಮತ್ತು ಖಾಲಿ ಇರುವ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋ ಕುರಿತು ಈಗಾಗಲೇ ಮಾಹಿತಿ ಕೊಟ್ಟಿದ್ದರು. ಆ ಒಂದು ಇಲಾಖೆಯಲ್ಲಿ ಎಷ್ಟು ವೇಕೆನ್ಸಿಗಳಿದ್ದಾವೆ ಅಂತ ನೋಡೋದಾದರೆ, ಅಬಕಾರಿ ಉಪನಿರೀಕ್ಷಕರು 265 ಇದ್ದಾವೆ ಮತ್ತು ಅಬಕಾರಿ ಪೇದೆಗಳು 942. ಟೋಟಲ್ ಆಗಿ 1207 ಹುದ್ದೆಗಳು ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂಥದ್ದು. ಇದು ಒಂದು ಅವರ ಅಧಿಕೃತ ಪ್ರಸ್ತಾವನೆ ಆಗಿರುತ್ತೆ. ಈಗ ಇದಾದ ತಕ್ಷಣ ನೆಕ್ಸ್ಟ್ ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ಇಲಾಖೆಗೆ ನೋಡೋದಾದರೆ, ಲೆಕ್ಕ ಪರಿಶೋಧಕ ಇಲಾಖೆಯಲ್ಲಿ 399 ಹುದ್ದೆಗೆ ಭರ್ತಿಗೆ ಒಂದು ಪ್ರಸ್ತಾವನೆ ಈಗಾಗಲೇ ಆಗಿತ್ತು. ಅಂದರೆ ಇದರ 2024 ಮಾರ್ಚ್ನಲ್ಲೇ ಈ ಇಲಾಖೆಯಲ್ಲಿ ಒಂದು ಇಷ್ಟು ಹುದ್ದೆಗಳು ಪ್ರಸ್ತಾವನೆ ಆಗಿದ್ದಾವೆ. ಈ ಇಲಾಖೆಯಲ್ಲಿ ಯಾವ ಹುದ್ದೆಗಳು ಖಾಲಿದ್ದಾವೆ ಅದನ್ನು ನಾವು ಕ್ಲಿಯರಾಗಿ ನೋಡ್ಕೊಳ್ಳೋಣ. ಇದು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಈ ಪ್ರಕಟಣೆ ಬಂದಿತ್ತು. ಅದರ ಅನುಸಾರ ಒಂದು ಇಲಾಖೆಯಲ್ಲಿ ಒಂದು ನೋಟಿಸ್ ಪ್ರಕಾರ ಯಾವ ಒಂದು ಹುದ್ದೆಗಳ ವಿವರವನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ಲೆಕ್ಕ ಪರಿಶೋಧಕ ಇಲಾಖೆಯಲ್ಲಿ ಖಾಲಿರುವಂಥ ಹುದ್ದೆಯ ಡೀಟೇಲ್ಸ್ ಆಗಿರುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಯಾವ್ಯಾವ ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ. ನೋಡಿ, ಇಲ್ಲಿ ಸಾಕಷ್ಟು ವಾಹನ ಚಾಲಕರಾಗಿರ್ಬೋದು, ಬೆರಳಚ್ಚುಗಾರಾಗಿರ್ಬೋದು, ಶೀಘ್ರ ಲಿಪಿಗಾರಾಗಿರ್ಬೋದು, ಉಪನಿರ್ದೇಶಕರು, ಲೆಕ್ಕ ಪರಿಶೋಧನಾಧಿಕಾರಿಗಳು, ಜಂಟಿ ನಿರ್ದೇಶಕರು, ಈ ರೀತಿ ಹುದ್ದೆಗಳಿದ್ದಾವೆ. ಇಲ್ಲಿ ನಿಮಗೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ಮತ್ತು ಈಗ ಪ್ರೆಸೆಂಟಾಗಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳ ಸಂಖ್ಯೆಯನ್ನು ಮಾಹಿತಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಈ ಇಲಾಖೆಯಲ್ಲಿ 4597 ವೇಕೆನ್ಸಿ ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಈ ಒಂದು ವೇಕೆನ್ಸಿನ ಹೊಡಿಸೋ ಚಾನ್ಸಸ್ ಇದೆ. ಇದು ಒಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಲೆಕ್ಕಪತ್ರ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿರುತ್ತವೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗೋಣ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಂಜೂರಾಗಿರುವ ಹುದ್ದೆ ಆಗಿರುತ್ತೆ. ಇದು ಮಾರ್ಚ್ 2024 ಅಂತ್ಯಕ್ಕೆ ಬಂದಿರುವಂಥ ಒಂದು ಪ್ರಸ್ತಾವನೆ ಆಗಿರುತ್ತೆ. ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ಎಷ್ಟು ಭರ್ತಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಹುದ್ದೆಗಳಿದ್ದಾವೆ, ನೀವು ಚೆಕ್ ಮಾಡ್ಕೊಳ್ಬೋದು. ಯಾವ ಹುದ್ದೆ ನಿಮಗೆ ಎಲಿಜಿಬಲ್ ಇದೆ ಆ ಒಂದು ಹುದ್ದೆಗೆ ಎಲಿಜಿಬಲನ್ನು ನೋಡಿಕೊಂಡು ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತ ಇಲ್ಲಿ ಒಂದು ಕಾಲಮ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದರ ಅನುಸಾರ ಇಲ್ಲಿ ಈ ಕಾಲಮ್ನಲ್ಲಿ ನಿಮ್ಮ ಒಂದು ಖಾಲಿ ಇರುವಂಥ ಹುದ್ದೆಗಳ ವಿವರವನ್ನು ನೀಡಿದ್ದಾರೆ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗೋಣ ನಾವು. ಒಂದು ಯೂನಿವರ್ಸಿಟಿ ರಾಜ್ಯ ಉನ್ನತ ಶಿಕ್ಷಣ ಇಲಾಖೆಯಡಿ ಖಾಲಿ ಇರುವಂಥ 32 ಸಾರ್ವಜನಿಕ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುವ ಸದರಿ ವಿಶ್ವವಿದ್ಯಾಲಯ ಮಂಜೂರಾದ ಅಥವಾ ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ವಿವರವನ್ನು ಕೆಳಕಂಡಂತೆ ನೀಡಲಾಗಿದೆ. ನೋಡಿ, ಇದು ಯೂನಿವರ್ಸಿಟಿ ಒಂದು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಮಂಜೂರಾದ ಹುದ್ದೆಗಳು ಮತ್ತು ಖಾಲಿ ಇರುವಂಥ ಹುದ್ದೆಗಳನ್ನು ವಿವರವನ್ನು ನೀಡಿದ್ದಾರೆ. ಯಾವ ಯೂನಿವರ್ಸಿಟಿಯಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅಂತ ನೀವು ಚೆಕ್ ಮಾಡ್ಕೋಬೋದು. ನಾನು ಇದನ್ನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಈ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಇವು ಮುಂದಿನ ದಿನಗಳಲ್ಲಿ ಈ ಒಂದು ವೇಕೆನ್ಸಿಯನ್ನು ಅವರು ಫಿಲ್ ಮಾಡ್ಕೋತಾರೆ. ಅದೇ ರೀತಿಯಾಗಿ ಇನ್ನೊಂದು ಇಲಾಖೆ ನೋಡ್ಕೊಳ್ಳೋಣ. ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಪದವಿ ಕಾಲೇಜು ಮಂಜೂರು ಆಗಿರುವಂಥ ಖಾಲಿ ಇರುವಂಥ ಹುದ್ದೆಗಳ ಉಪನ್ಯಾಸಕರ ಜಿಲ್ಲಾವಾರು ಹುದ್ದೆಗಳ ವಿವರವನ್ನು ಇಲ್ಲಿ ನೀಡಿದ್ದಾರೆ. ನೋಡಿ, ಇಲ್ಲಿ ನಾವು ಟೋಟಲ್ ಆಗಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನಾವು ಡೈರೆಕ್ಟಾಗಿ ನೋಡ್ಕೊಳ್ಳೋದಾದರೆ 997 ಹುದ್ದೆಗಳು ಈ ಒಂದು ಪದವಿ ಬೋಧಕ ಹುದ್ದೆಗಳು ಖಾಲಿ ಇರುವಂಥದ್ದು. ಇದನ್ನು ನೀವು ಈ ಇಲಾಖೆಯಲ್ಲಿ ನೀವು ಮುಂದಿನ ದಿನದಲ್ಲಿ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನೀವು ಈ ಒಂದು ಹುದ್ದೆಯನ್ನು ನೋಡ್ಕೊಳ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಇಲಾಖೆಯಲ್ಲಿ ನೋಡೋದಾದರೆ ಒಂದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳ ವಿವರವನ್ನು ನೋಡ್ಕೋಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಹುದ್ದೆಗಳು ಡಿವೈಡನ್ನು ಮಾಡಿರ್ತಾರೆ. ಅಂದರೆ ಶೀಘ್ರ ಲಿಪಿಗಾರರಾಗಿರ್ಬೋದು, ಬೆರಳಚ್ಚುಗಾರಾಗಿರ್ಬೋದು ಮತ್ತು ಗ್ರಂಥಾಲಯ ಸಹಾಯಕರಾಗಿರ್ಬೋದು, ಅಧೀಕ್ಷಕರಾಗಿರ್ಬೋದು, ಲೆಕ್ಕಪತ್ರ ಅಧೀಕ್ಷಕರಾಗಿರ್ಬೋದು, ಈ ರೀತಿಯಾಗಿ ಒಂದು ವೇಕೆನ್ಸಿ ಇರುತ್ತೆ. ಟೋಟಲ್ ಆಗಿ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಯನ್ನು ನಾವು ನೋಡೋದಾದರೆ ಭರ್ತಿಯಾದ ಹುದ್ದೆಗಳ ಸಂಖ್ಯೆ ನೀಡಿದ್ದಾರೆ. ಖಾಲಿಯಾದ ಹುದ್ದೆಗಳ ಸಂಖ್ಯೆಯನ್ನು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ 741 ಹುದ್ದೆಗಳು ಈ ಇಲಾಖೆಯಲ್ಲಿ ಖಾಲಿ ಇರುವಂಥ ವೇಕೆನ್ಸಿ ಆಗಿದ್ದಾವೆ. ಇದನ್ನು ಮುಂದಿನ ದಿನದಲ್ಲಿ ಫಿಲ್ಲನ್ನು ಮಾಡ್ಕೊಳ್ತಾರೆ. ನೋಡಿ, ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತೊಂದು ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಯಿಂದ ನೋಡೋದಾದರೆ ಈಗಾಗಲೇ ಕೆಇಯಿಂದ ಸಾಕಷ್ಟು ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BMTC ಕಂಡಕ್ಟರ್ ಆಗಿರ್ಬೋದು ಈಗಾಗಲೇ ಫಿಲ್ ಮಾಡ್ಕೊಂಡಿದ್ದಾರೆ. ಇನ್ನುಳಿದ ಒಂದು ವೇಕೆನ್ಸಿಗಳನ್ನು ಅವರು ಬಿಟ್ಟಿದ್ದರು, ಆ ಒಂದು ವೇಕೆನ್ಸಿಗಳಲ್ಲಿ ಫಿಲ್ ಮಾಡ್ಕೊಳ್ತಾರೆ. ನೋಡಿ, ಯಾವ ಇಲಾಖೆಯಲ್ಲಿ ಫಿಲ್ ಮಾಡ್ಕೋಬೇಕಂದ್ರೆ ಈಗ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಮತ್ತು ವಾಯು ಕರ್ನಾಟಕ ರಸ್ತೆ ಸಾರಿಗೆ ಆಗಿರ್ಬೋದು, ಕರ್ನಾಟಕ ಸೋಪ್ ಆ್ಯಂಡ್ ಲಿಮಿಟೆಡ್ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಆಗಿರ್ಬೋದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಆಗಿರ್ಬೋದು, ಇಲ್ಲಿ ನಿಮಗೆ 2000ಕ್ಕಿಂತ ಹೆಚ್ಚು ವೇಕೆನ್ಸಿಯನ್ನು ಈಗ ಖಾಲಿಯಾಗಿದೆ ಮತ್ತು KE ಈಗಾಗಲೇ ಅಧಿಸೂಚನೆ ಹೊರಡಿಸಿಬಿಟ್ಟಿದೆ. ಈ ವೇಕೆನ್ಸಿಯನ್ನು ತೊಗೊಳ್ಳೇಬೇಕಂತಂದ ಇದನ್ನು ಸದ್ಯದಲ್ಲೇ ಒಂದು ರೀನೋಟಿಫಿಕೇಷನ್ ಆನ್ ಮಾಡ್ತಾರೆ. ಈ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಗೆ ನೀವೇನಾದರೂ ಎಲಿಜಿಬಿಲಿಟಿ ಹೊಂದಿದರೆ ಈ ವೇಕೆನ್ಸಿಯನ್ನು ನೀವು ಫಿಲ್ಲನ್ನು ಮಾಡ್ಕೋಬೋದು. ಅದೇ ರೀತಿಯಾಗಿ ಈಗಾಗಲೇ ಸಾಕಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಾಗಿ ಪ್ರಸ್ತಾವನೆ ಆಗಿದೆ. KPSCಯಿಂದ ಈಗಾಗಲೇ ಸಾಕಷ್ಟು ವೇಕೆನ್ಸಿಗಳಾಗಿವೆ. ನಾನು ಇಲಾಖೆವಾರು ಯಾವ ಹುದ್ದೆಗಳಿಗೆ ಖಾಲಿ ಇರುವಂಥದ್ದು ಮತ್ತು ಆ ಇಲಾಖೆಯಲ್ಲಿ ಬಂದಿರುವಂಥ ಪ್ರಸ್ತಾವನೆಯ ನೋಟಿಸನ್ನು ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಸಾಕಷ್ಟು ಹುದ್ದೆಗಳು ಮುಂದಿನ ದಿನದಲ್ಲಿ ಬರುತ್ತವೆ. ಯಾರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ
ಸ್ಟಡಿಯನ್ನು ಮಾಡ್ತಿದ್ರೆ ನಿಮ್ಮ ಒಂದು ಸ್ಟಡಿಯನ್ನು ಚುರುಕನ್ನು ಮಾಡಬೇಕಾಗತ್ತೆ. ಮುಂದಿನ ದಿನದಲ್ಲಿ ಸಾಕಷ್ಟು ನೇಮಕಾತಿಗಳು ಆಗುತ್ತೆ. ಈಗಾಗಲೇ ಒಳ ಮೀಸಲಾತಿ ಜಾರಿಗೆ ಬಂದಿದೆ. ಮುಂದಿನ ದಿನದಲ್ಲಿ ಎಲ್ಲ ಇವು ನೋಟಿಫಿಕೇಷನ್ ಆಗುತ್ತೆ. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಲ್ಲ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದೀನಿ. ಇದು ಯಾವುದೇ ರೀತಿ ಫೇಕ್ ಅಲ್ಲ. ನಾನು ಬಂದಿರುವಂಥ ಪ್ರಸ್ತಾವನೆಯ ಒಂದು ನೋಟಿಸ್ ಪ್ರಕಾರ ಮಾಹಿತಿ ಕೊಟ್ಟಿದ್ದೀನಿ. ಮುಂದಿನ ದಿನದಲ್ಲಿ ಎಲ್ಲ ವೇಕೆನ್ಸಿಗಳು ಹಾಗೇ ಆಗುತ್ತೆ. ನೀವು ಯಾರು ಸ್ಟಡಿ ಮಾಡ್ತಾಯಿದ್ದಾರೆ ನಿಮ್ಮ ಸ್ಟಡಿಯನ್ನು ಮುಂದುವರಿಸಿ ಅಂತ ಹೇಳ್ತಾ, ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.